ಲೋಕಸಭಾ ಅಖಾಡ ಗೆಲ್ಲಲು ಮೈತ್ರಿ ಪಾಳ್ಯ ಭರ್ಜರಿಯಾಗಿ ಸಿದ್ಧತೆಯನ್ನ ನಡೆಸ್ತಾ ಇದ್ದು ಅಭ್ಯರ್ಥಿ ಆಯ್ಕೆ ಕಸರತ್ತು ನಡೆಸ್ತಾ ಇದೆ. ಇನ್ನು 3-4 ಮಂದಿ ಆಕಾಂಕ್ಷಿಗಳಿರುವ ಕ್ಷೇತ್ರದಲ್ಲಿ ಜನಾಭಿಪ್ರಾಯ ಸಂಗ್ರಹಿಸಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿದ ಸಂಸದೆ ಸುಮಲತಾ, ಈ ಹಿಂದೆಯೂ ನಾನು ಜನರ ಅಭಿಪ್ರಾಯವನ್ನ ಪಡೆದುಕೊಂಡಿದ್ದೆ. ಬೆಂಬಲಿಗರು ಸಹಮತ ವ್ಯಕ್ತಪಡಿಸಿದ ಬಳಿಕವಷ್ಟೇ ಸ್ಪರ್ಧೆಯನ್ನ ಮಾಡಿದ್ದೆ. ಇನ್ನು ಸಂಸದೆಯಲ್ಲದೆ ದೇಶದ ಪ್ರಜೆಯಾಗಿ ಮೋದಿ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆಗೆ ಡಾಕ್ಟರ್ ಮಂಜುನಾಥ್ರನ್ನ ಕಣಕ್ಕಿಳಿಸೋದಕ್ಕೆ ಮೈತ್ರಿ ಪಡೆ ಕಸರತ್ತು ನಡೆಸ್ತಾ ಇದೆ. ಈ ಮೂಲಕ ಜಯದೇವ ಆಸ್ಪತ್ರೆ ಡಾಕ್ಟರ್ ಮಂಜುನಾಥ್ರನ್ನ ಹರಕೆಯ ಕುರಿ ಮಾಡ್ತಿದ್ದಾರೆ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಬೇಡ ಅಂದ್ರೂ ಅವರನ್ನ ರಾಜಕೀಯಕ್ಕೆ ಕರೆತರ್ತಿದ್ದಾರೆ. ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡೋದಕ್ಕೆ ಆಗಲ್ವಾ? ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ಮಾಡಬಹುದಿತ್ತು, ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಕುಮಾರಸ್ವಾಮಿಗಿಂತ ಡಾಕ್ಟರ್ ಮಂಜುನಾಥ್ ಪ್ರಬಲರೇ ಅಂತ ಎಚ್.ಸಿ. ಬಾಲಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಹರಕೆಯ ಕುರಿ ಮಾಡ್ತವ್ರೆ ಮಂಜುನಾಥ್ ಅವರು. ನಾನು ಕುಮಾರಣ್ಣ ಅವ್ರ ಸ್ಟೇಟ್ಮೆಂಟ್ ನೋಡಿದೆ ಇವತ್ತು. ಅವರ ಧರ್ಮಪತ್ನಿ ಅವರೇನೋ ನನ್ನ ಗಂಡನ ನಿಲ್ಲಿಸಬೇಡಿ ಅಂತ ತೀರ್ಮಾನ ಮಾಡಿದ್ಮೇಲೆ ಕುಮಾರಸ್ವಾಮಿ ಅವ್ರು ನಿಂತ್ಕೋಬಹುದು, ಇಲ್ಲ ಅವ್ರ ಧರ್ಮಪತ್ನಿ ಅವ್ರು ನಿಂತ್ಕೋಬಹುದು, ಇಲ್ಲ ಅವ್ರ ಮಗನ್ ನಿಲ್ಲಿಸಬಹುದು. ಅದು ಬಿಟ್ಟು ಪಾಪ ಮಂಜಣ್ಣನೇ ಯಾಕೆ ಹಿಂಸೆ ಕೊಡ್ತಾರೆ? ಮಂಜಣ್ಣ ನಿಂತ್ಕೊಂಡ್ರು ಎಲೆಕ್ಷನ್ ಮಾಡ್ತೀವಿ, ಕುಮಾರಸ್ವಾಮಿ ನಿಂತ್ಕೊಂಡ್ರು ಎಲೆಕ್ಷನ್ ಮಾಡ್ತೀವಿ, ಯೋಗೇಶ್ವರ್ ನಿಂತ್ಕೊಂಡ್ರು ಎಲೆಕ್ಷನ್ ಮಾಡ್ತೀವಿ. ಎಲೆಕ್ಷನ್ ವಿಚಾರದಕ್ಕೆ ನಾವು ಪ್ರತಿನಿತ್ಯ ಜನಗಳ ಜೊತೆ ಬೆರೆತು ಕೆಲಸ ಮಾಡ್ತಕ್ಕಂಥವ್ರು ನಾವು. ನಮಗೆ ಚುನಾವಣೆ ಹಿಂಜರಿಕೆನೇ ಅಲ್ಲ. ಬಟ್ ಪಾಪ ಮಂಜಣ್ಣ ಅವರು ಹರಕೆ ಕುರಿ ಆಗಬಾರ್ದು ಅಂತಕ್ಕಂಥದ್ದು ಮನವಿಯನ್ನ ಮಾಡ್ತೀನಿ. ನಾವು ಪಾಪ ಕುಮಾರಸ್ವಾಮಿ ಅವರು, ನಾನು ಅಂದ್ರೆ ಕುಮಾರಸ್ವಾಮಿ ಅವ್ರಿಗಿನ್ನ ಪ್ರಬಲನ ಮಂಜಣ್ಣ. 2 ಸಾರಿ ಮುಖ್ಯಮಂತ್ರಿಯಾಗಿ ಈ ಜಿಲ್ಲೆಗೆ ನಾನು ಭರಪೂರ ಕಾಮಗಾರಿಗಳನ್ನ ಮಾಡಿದ್ದೀನಿ ಅಂತಕ್ಕಂಥ ಕುಮಾರಣ್ಣ ಅವ್ರು ಯಾಕೆ ಬ್ಯಾಕ್ಔಟ್ ಆಯ್ತವ್ರೆ? ಅವರೇ ನಿಂತ್ಕೊಬೋದಾಯ್ತಲ್ವಾ? ನಿಂತ್ಕೊಳ್ಳಿ. ಮಂಜಣ್ಣ ನಿಂತ್ಕೊಂಡ್ರು ಚುನಾವಣೆ, ಕುಮಾರಣ್ಣ ನಿಂತ್ಕೊಂಡ್ರು ಚುನಾವಣೆ. ವಿಜಯೇಂದ್ರರನ್ನ ಮುಖ್ಯಮಂತ್ರಿ ಮಾಡುವುದಕ್ಕೆ ಬಡಿದಾಡ್ತಾ ಇದ್ದಾರೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಸನಗೌಡ ಪಾಟೀಲ್ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕರ್ನಾಟಕದಲ್ಲಿ 3 ಕುಟುಂಬಗಳ ಮೇಲೆ ಇವರಿಗೆ ಪ್ರೀತಿ ಜಾಸ್ತಿ. ಯಡಿಯೂರಪ್ಪ, ಖಂಡ್ರೆ, ಶಾಮನೂರು ಫ್ಯಾಮಿಲಿ ಮೇಲೆ ಪ್ರೀತಿ ಜಾಸ್ತಿ ಇದೆ. ಇವರು ತಮ್ಮ ಮಕ್ಕಳ ಸಲುವಾಗಿ ರಾಜಕೀಯವನ್ನ ಮಾಡಿದ್ರೆ ಇನ್ನು ನಾವು ಏನು ಗಂಟೆ ಬಾರಿಸಿಕೊಂಡು ಹೋಗೋಣವಾ? ಇನ್ನು ಯಾವಾಗಲೂ ಯಡಿಯೂರಪ್ಪರವರ ಬಗ್ಗೆ ಮಾತನಾಡಲಿಕ್ಕೆ ಕರ್ನಾಟಕದಲ್ಲಿ 3-4 ಜನ ಸ್ವಾಮೀಜಿಗಳು ಇದ್ದಾರೆ ಎಂದು ಕಿಡಿಕಾರಿದ್ರು. ಅವರದಾರಲ್ಲ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಮಗ, ಅವ್ರ ಜೀವನಾನೇ ಇದೇ ಮಾಡ್ಯಾರ. ಅವ್ರ ಅಪ್ಪ ಮಕ್ಕಳು ಬರೇ BJP ಅಭ್ಯರ್ಥಿಗಳು ಸೋಲಿಸಿರ್ಬೇಕು. ನನಗೆ ಸೋಲಿಸಲಿಕ್ಕೆ ವಿಜಯೇಂದ್ರ ರೊಕ್ಕ ಕೊಟ್ಟು ಕಳಿಸಿದ್ದ. ಅವ್ರ ದಂಧ ಅದು ಐತಿ. ಒಟ್ಟೆ ಅವ್ರ ಅಪ್ಪ ಅಲ್ಲಿ ರಾಘವೇಂದ್ರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗ್ಬೇಕು, ಸಣ್ಣ ಮಗ ಮುಖ್ಯಮಂತ್ರಿ ಆಗ್ಬೇಕು, ಇನ್ನೂ ಮನೆಗೆ ಚಳ್ಳಿ ಮಿಳ್ಳಿ ಅದಾವು, ಅವೆಲ್ಲ ರಾಜ್ಯಸಭಾ ವಿಧಾನ ಪರಿಷತ್ ಆಗ್ಬೇಕು, ಬೆಕ್ಕನಾಯಿ JDP ಮೆಂಬರ್ ಆಗ್ಬೇಕು. ಇದು ಯಡಿಯೂರಪ್ಪನ ಕೊನೆಯ ಕನಸು. ಇದು ಯಡಿಯೂರಪ್ಪ ಎಂದೂ ಲಿಂಗಾಯತರಿಗೆ ಏನೇನು ಉದ್ಧಾರ ಮಾಡಿಲ್ಲ, ಕುಟುಂಬ ಉದ್ಧಾರ ಮಾಡಿಕೊಡ್ಯಾರ. ಮತ್ತು ಯಡಿಯೂರಪ್ಪನೇ ಲಿಂಗಾಯತಲ್ಲ ಮೊದ್ಲದ್ದು. ಒಂದು 3-4 ಸ್ವಾಮಿಗಳನ್ನ ಹಿಡ್ದಾನ, ಅವಕ್ಕೆ ರೊಕ್ಕ ಕೊಡ್ತಾನೆ. ಅವ್ನ ಪರವಾಗಿ ಅವರು ಸ್ವಾಮಿಗಳು ತಥಾಸ್ತು ಅಂತೇಳಿ ಆಶೀರ್ವಾದ ಕೊಟ್ಕೋತ ಕೂತಾರ. ಅವ್ರು ಈಗಾದರೆ ಪಾರ್ಟಿ ಚುನಾವಣೆ ಮುಗಿದ ಮ್ಯಾಗೆ ಇವ್ರು ಯಡಿಯೂರಪ್ಪನವ್ರ ಬಂಡವಾಳನ ಬಿಸ್ತಿನ್ಲಲ್ಲ. ಬಿಜೆಪಿ ಪಾಳಯಕ್ಕೆ ಮೈಸೂರು ಕೊಡಗು ಕ್ಷೇತ್ರ ಕಗ್ಗಂಟಾಗಿದೆ. ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರ ಬದಲು ಮೈಸೂರು ಒಡೆಯರ್ ಯದುವೀರ್ಗೆ ಟಿಕೆಟ್ ಕೊಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಪ್ರತಾಪ್ ಸಿಂಹ, ನನಗೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ಸಿಗುವ ವಿಶ್ವಾಸವಿದೆ. ಒಂದು ವೇಳೆ ಟಿಕೆಟ್ ಸಿಗದಿದ್ರೆ ಪಕ್ಷಕ್ಕಾಗಿ ದುಡಿಯುತ್ತೇನೆ ಅಂತ ಸಂಸದ ಪ್ರತಾಪ್ ಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕರ್ನಾಟಕ ಬಿಜೆಪಿ ಚುನಾವಣೆ ಉಸ್ತುವಾರಿ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜೊತೆ ಸುದೀರ್ಘ ಸಭೆ ಬಳಿಕ ಮೋಹನ್ ದಾಸ್ ಜೊತೆಗಿನ ಫೋಟೋ ಹಂಚಿಕೊಂಡಿದ್ದಾರೆ. ನಾನು ಮೋದಿ ಇಲ್ಲದಿದ್ರೆ ಏನೂ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿ ಕುಶಾಲನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಾಪ್ ಸಿಂಹ ಮೈಸೂರು ಕೊಡಗು ಜಿಲ್ಲೆಗೆ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. 2 ಜಿಲ್ಲೆಗೆ ಸಾಕಷ್ಟು ಅನುದಾನವನ್ನ ತಂದಿದ್ದಾರೆ. ಇದೊಂದು ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಅನ್ನ ನೀಡಿ ಎಂದು ಆಗ್ರಹಿಸಿದ್ರು. ದೇಶಕ್ಕೆ ಮೋದಿ, ಮೈಸೂರು ಕೊಡಗಿಗೆ ಪ್ರತಾಪ್ ಸಿಂಹ ಎಂದು ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ರು. ಕಾಂಗ್ರೆಸ್ ಸೋಲಿನ ಭೀತಿಯಲ್ಲಿ ಎಣ್ಣೆ, ಸೀರೆ, ಕುಕ್ಕರ್ ಹಂಚುತ್ತಿದ್ದಾರೆ ಎಂಬ ಸಿಪಿ ಯೋಗೇಶ್ವರ್ ಆರೋಪಕ್ಕೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಯೋಗೇಶ್ವರ್ ವಿಧಾನಸಭಾ ಚುನಾವಣೆಯಲ್ಲಿ ₹1 ಕೂಡ ಹಣ ಕೊಟ್ಟಿಲ್ವಾ? ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡಲಿ, ಅಷ್ಟೇ ಯಾಕೆ? ಕುಮಾರಸ್ವಾಮಿಯು ಹಣ ಹಂಚಿಲ್ವಾ? ಇವರೆಲ್ಲ ಹಣ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಳ್ತಾರೆ. ನಾವು ಕೆರೆಯ ನೀರನ್ನ ಕೆರೆಗೆ ಚೆಲ್ತಿದ್ದೇವೆ.
ಸಂಪಾದನೆ ಮಾಡೋದ್ರಲ್ಲಿ ಬಡವರಿಗೂ ದಾನ ಮಾಡ್ತೀವಿ. ಆ ಹೃದಯವನ್ನ ಸಿಪಿವೈ ಮತ್ತು ಎಚ್ಡಿಕೆ ಬೆಳೆಸಿಕೊಳ್ಳಲಿ ಅಂತ ಎಚ್ಸಿ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ನೀಟ್ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಎದುರುಕೊಳ್ಳುವಂಥ ಇದೇನು ಯೋಗೇಶ್ವರ ಅವರು ಹೇಳಿದ್ದಾರೆ. ಕರೆಕ್ಟಾಗಿ ಕೆಲಸ ಮಾಡಿದರೆ ಎದುರುಕೊಳ್ಳುವಂಥ ಶಕ್ತಿ ಎದುರುಕೊಳ್ಳೋಂಗಿಲ್ಲ. ಹಣ ಕುಕ್ಕರು ಮತ್ತು ಇವನ್ನ ಹಂಚ್ಬಿಟ್ಟು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವರಾಮ್ ಅವರು ಎಲ್ಲೋ ಇದರಲ್ಲಿ ಎದುರುಕೊಂಡಿದ್ದಾರೆ ಅಂತ ಯೋಗೇಶ್ವರ ಅವರು ಹೇಳಿದ್ದಾರೆ. ಇವತ್ತು ಚುನಾವಣೆ ವಿಚಾರದಲ್ಲಿ ರಾಜಕೀಯ ತಂತ್ರ ಕುತಂತ್ರಗಳು ಇರ್ತವೆ. ಕಾಲಕ್ಕೆ ತಕ್ಕಂತೆ ಹೊಸ ಅಭ್ಯರ್ಥಿಗಳನ್ನ ನಾವು ಹಾಕ್ಬೇಕಾಗತ್ತೆ ಅಂತ ಯೋಗೇಶ್ವರ ಅವರು ಹೇಳಿದ್ದಾರೆ ಮಂಜುನಾಥ್ ಅವ್ರ ವಿಚಾರಕ್ಕೆ. ಅಂದರೆ ತಾವೇನು ಅಂತ ಅರ್ಥ ಅವರು. ನಾನು ಒಂದು ಮಾತನ್ನ ಕೇಳ್ತೀನಿ ಯೋಗೀಶ್ ಅಣ್ಣಗೆ, ಅವ್ರ ಚುನಾವಣೆಯಲ್ಲಿ ₹1 ಜನಕ್ಕೆ ಕೊಟ್ಟಿಲ್ವಾ? ಕೆಂಗಲ್ ಆಂಜನೇಯ ಸ್ವಾಮಿ ಪ್ರಮಾಣ ಮಾಡಕ್ಕೆ ಹೇಳಿ ಯೋಗೀಶ್ ಅಣ್ಣನ. ₹1 ಕುಮಾರಸ್ವಾಮಿನೂ ಹಂಚಿಲ್ವಾ, ಇವರು ಹಂಚಿಲ್ವಾ? ಇವರೆಲ್ಲ ದುಡ್ಡು ತಗೊಂಡೋಗಿ ಮಲ್ಮಡಿಕತ್ತಾರೆ. ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಜಗದೀಶ್ ಶೆಟ್ಟರ್ಗೆ ಲೋಕಸಭೆ ಟಿಕೆಟ್ ಫಿಕ್ಸ್ ಎನ್ನುವಾಗಲೇ ಚುನಾವಣೆಗೆ ಶೆಟ್ಟರ್ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಬಿಡುವಿಲ್ಲದೆ ಒಂದೊಂದು ಕಾರ್ಯಕ್ರಮದಲ್ಲಿ ಶೆಟ್ಟರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಹುಬ್ಬಳ್ಳಿಯ ತಮ್ಮ ನಿವಾಸದಲ್ಲಿ ಸಮಾಜದ ವಿವಿಧ ಮುಖಂಡರೊಂದಿಗೆ 2 ಗಂಟೆಗಳಿಗೂ ಹೆಚ್ಚು ಕಾಲ ತುರ್ತು ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್, ನಾಗೇಶ್ ಕಲಬುರ್ಗಿ, ಮಲ್ಲಿಕಾರ್ಜುನ್ ಸಾಹುಕಾರ್ ಭಾಗಿಯಾಗಿದ್ರು. ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಆಗೋದ್ರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗಲಿ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಚಂಡಿಕಾ ಹೋಮ ನಡೆಸಿದ್ರು. ಜೊತೆಗೆ ಈ ಬಾರಿ 400ಕ್ಕೂ ಹೆಚ್ಚು ಸಂಸದರು ಮೋದಿ ಅವರೊಂದಿಗೆ ಗೆದ್ದು ಬರಬೇಕು ಹಾಗೂ ಧಾರವಾಡ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಅವರು ದಾಖಲೆಯ ವಿಜಯ ಸಾಧಿಸಲಿ ಅಂತ ಬೇಡಿಕೊಂಡಿದ್ದಾರೆ. ಕಲಬುರಗಿಯ ಶರಣ ಬಸವೇಶ್ವರ ಮೈದಾನದಲ್ಲಿ ಪಂಚಮಸಾಲಿ ಸಮಾಜಕ್ಕೆ 2A ಹಾಗೂ ಲಿಂಗಾಯತ ಉಪಸಮಾಜಗಳಿಗೆ OBCಗೆ ಆಗ್ರಹಿಸಿ ಬೃಹತ್ ಸಮಾವೇಶ ನಡೆಯಿತು. ಇನ್ನು ಲೋಕಸಭಾ ಚುನಾವಣೆಯ ಒಳಗಾಗಿ ಮೀಸಲಾತಿ ನೀಡಬೇಕು ಎಂದು ಆಗ್ರಹಿಸಿದ್ರು. ಸಮಾವೇಶದಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ, ಬಸನಗೌಡ ಯತ್ನಾಳ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ರು. ಲೋಕಸಭಾ ಚುನಾವಣೆಯ ಬೆನ್ನಲ್ಲೇ 2A ಮೀಸಲಾತಿಯ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಪಂಚಮಸಾಲಿ ಹೋರಾಟ ಕಡೆಗಣಿಸಿದವರ ಕುರ್ಚಿ ಅಲ್ಲಾಡಿಸುವ ಶಕ್ತಿ ನಮ್ಮ ಸಮಾಜಕ್ಕೆ ಇದೆ ಅಂತ ಪರೋಕ್ಷವಾಗಿ ಸಿಎಂಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ಸಮಾವೇಶದಲ್ಲಿ ಮಾತನಾಡಿರುವ ಅವರು, ನೀತಿ ಸಂಹಿತೆ ಜಾರಿ ಮುನ್ನ 2A ಮೀಸಲಾತಿ ಘೋಷಣೆ ಮಾಡಬೇಕು. ಮೀಸಲಾತಿ ಆದೇಶ ಪ್ರತಿ ಸಿಗೋವರೆಗೂ ನಮ್ಮ ಸಮಾಜದ ಹೋರಾಟ ನಿಲ್ಲಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಮಾಜಕ್ಕೆ ನೀವು 2A ಮೀಸಲಾತಿಯನ್ನು ಮತ್ತು OBCಗೆ ರೆಕ್ವೆ ಮಾಡುವಂಥ ಗಟ್ಟಿ ತೀರ್ಮಾನ ತೆಗೆದುಕೊಂಡ್ರೆ ಖಂಡಿತವಾಗಿ ಸಮಾಜ ಜನ ಈ ಸಾರಿ ಏನು ನಿಮಗೆ ಕೈ ಹಿಡಿದ್ರೆ ಸಾರ್ಥಕಗೊಳ್ಳುತ್ತೆ. ಇಲ್ಲದೆ ಹೋದರೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಸಮಾಜ ಬಂದರೆ ಭಾಳಷ್ಟು ಅಸಮಾಧಾನಗೊಳ್ಳುವಂಥ ಸಾಧ್ಯತೆ ಇದೆ ಎನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಈ ಸಮಾಜ ಒಂದು ಪಾಠ ಅಂದ್ರೆ ಒಂದು ತೀರ್ಮಾನಕ್ಕಂತ ಬಂದ್ಬಿಟ್ಟೆ ನಾವು ನಮ್ಮ ಕೈಲಿ ಮುಖ್ಯಮಂತ್ರಿ ಸ್ಥಾನ ಕೂಡಕ್ಕಾಗದೇ ಇರ್ಬೋದು, ದೊಡ್ಡ ಮಟ್ಟಕ್ಕೆ ಅಧಿಕಾರಕ್ಕೆ ಹೋಗದೇ ಇರ್ಬೋದು. ಆದರೆ ಪಂಚಮಸಾಲಿ ಹೋರಾಟವನ್ನು ಯಾರು ಕಡೆಗಣಿಸ್ತಾರೋ ಅವ್ರ ಚೇರನ್ನು ಅಲ್ಲಾಡಿಸೋ ಶಕ್ತಿ ಅನ್ನೋದು ಈ ಸಮಾಜ ಇವತ್ತು ಹೊಂದಿದೆ ಅನ್ನುವಂಥದ್ದು ಜಗತ್ತಿನಲ್ಲಿರ್ತಕ್ಕಂಥ ಸಂಗತಿ. ಎರಡೂ ಪಕ್ಷಗಳಿಗೆ ಒಂದು ಸತ್ಯ ಗೊತ್ತೈತಿ, ಈ ಸಮಾಜದ ಬಗ್ಗೆ ಅವ್ರಿಗೆ ಗೌರವನೇ ಐತಿ, ಈ ಸಮಾಜದ ಬಗ್ಗೆ ಅಷ್ಟೇ ಭಯನೇ ಐತಿ. ಯಾವಾಗ ಏನು ತೀರ್ಮಾನ ಮಾಡ್ತೀನಿ ನಾ ಏನು ಹೇಳಕ್ಕೆ ಹೋಗದೇ ಇದ್ರು ಈ ಕಳೆದ ಚುನಾವಣೆಯಲ್ಲಿ ಯಾರು ನಮ್ಮ ಹೋರಾಟ ಬೆಂಬಲ ಕೊಟ್ಟು. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಜಯಪ್ರಕಾಶ್ ಹೆಗ್ಡೆ, ಸುಕುಮಾರ್ ಶೆಟ್ಟಿ, ಎಂಪಿ ಕುಮಾರಸ್ವಾಮಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಕ್ಷದ ಶಾಲು ಹಾಕಿ ಪಕ್ಷದ ಬಾವುಟವನ್ನ ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡ್ರು. ಇನ್ನು ಈ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಪರಮೇಶ್ವರ್, ಇಂಧನ ಸಚಿವ ಕೆಜೆ ಜಾರ್ಜ್ ಪಾಲ್ಗೊಂಡಿದ್ರು. ಜನಗಣತಿಯ ವಿಚಾರ ಯಾರಿಗೂ ಗೊತ್ತಿಲ್ಲದೆ ಚರ್ಚೆ ಆಗ್ತಾ ಇದೆ ಅಂತ ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ ಮೇಲೆ ಅಂಕಿ ಅಂಶ ತಿಳಿದುಕೊಂಡ ಮೇಲೆ ಸರಿ ಮಾಡೋದಕ್ಕೆ ಅವಕಾಶ ಇದೆ. ಆ ವರದಿ ಎಲ್ಲರಿಗೂ ಅನುಕೂಲ ಆಗಲಿದೆ. ವರದಿ ಬಂದ್ರೆ ಯಾವ ಸಮುದಾಯ ಎಷ್ಟು ಸಂಖ್ಯೆ ಇದೆ ಅನ್ನೋದು ಗೊತ್ತಾಗಿ ಅನುಕೂಲ ಆಗುತ್ತೆ. ಯಾವ ಸಮುದಾಯಕ್ಕೂ ತೊಂದರೆ ಆಗಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಹೇಳಿದ್ದಾರೆ.
ಶಿವಕುಮಾರ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ವರದಿ ಏನಿದೆ, ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ರಿ, ಅದು ಯಾರಿಗೂ ಗೊತ್ತಿಲ್ಲದೆ ಚರ್ಚೆ ಶುರುವಾಗಿದೆ. ಈಗ ನಾನು ಹೇಳುವಂಥದ್ದು ಸಚಿವ ಸಂಪುಟ ಅದನ್ನ ಓದಿದ ಮೇಲೆ, ಅದನ್ನ ಚರ್ಚೆ ಮಾಡಿದ ಮೇಲೆ ಪಬ್ಲಿಕ್ ಡೊಮೇನಿಗೆ ತಂದಾಗ ಚರ್ಚೆ ಆಗಿ ಅದನ್ನ ಹೆಚ್ಚು ಕಮ್ಮಿ ಮಾಡಲಿಕ್ಕೆ ಅವಕಾಶಗಳಿವೆ. ಅದಕ್ಕೋಸ್ಕರ ಯಾರು ಅದರ ಬಗ್ಗೆ ನೋಡದೆ ಚರ್ಚೆಯನ್ನು ಮಾಡೋದು ಬೇಡ. ಖಂಡಿತವಾಗಿ ಅದರಲ್ಲಿ ಯಾವ ಸಮುದಾಯಕ್ಕೂ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಮನಸ್ಸಿಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಬದಲಾವಣೆ ತರಬೇಕಾದ್ರೆ ಇಂಥ ಒಂದು ವರದಿ ಬೇಕಾಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನು ಪಕ್ಷಕ್ಕೆ ತಗೊಂಡಿದ್ದೀನಿ. ತಮ್ಗೆಲ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗ್ತದೆ. ಕೇವಲ ನಾವು ಬಂದಿದ್ದೇವೆ, ಕೆಲಸ ಮಾಡ್ತೇವೆಲ್ಲ. ಜಯಪ್ರಕಾಶ್ ಹೆಗ್ಡೆ ಮೊದಲು ನಮ್ಮ ಪಾರ್ಟಿಯಿಂದ ಅಧ್ಯಕ್ಷ ಆಗಿದ್ದ. ಈಗ ನೋಡಿದ್ರೆ ಸಿದ್ದರಾಮಯ್ಯ ಕರೆದು ಜಯಪ್ರಕಾಶ್ ಹೆಗ್ಡೆಗೆ ಟಿಕೆಟ್ ಕೊಟ್ಟು ಕೂರಿಸಿದ್ದಾರೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಜಯಪ್ರಕಾಶ್ ಹೆಗ್ಡೆಗೆ ಟಿಕೆಟ್ ಕೊಡಬೇಡಿ ಅಂತ ಈ ಹಿಂದೆ ಬೊಮ್ಮಾಯಿಗೆ ಹೇಳಿದ್ದೆ. ಆಗ ಅವರು ಏನ್ ಮಾಡ್ಲಿ ಗೌಡ್ರೆ ಅಂತ ಹೇಳಿದ್ರು. ಹೀಗಾಗಿ ನಾನು ಸುಮ್ಮನೆನಾದೆ ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ನಾನು ಹೇಳಿದೆ, ಸುಮ್ಮನೆ ಇದೇನು BJP ಕಾಂಗ್ರೆಸ್ ಜಗಳ ಅಲ್ಲ, ಅವ್ರಿಗೂ ಸಿದ್ದರಾಮಯ್ಯನವ್ರಿಗೂ ಅವಕಾಶ ಕೊಡು ಅಂತೇಳಿ ನಾವು ಕೊಟ್ಟೀವಿ. ಈಗೇನು ಮಾಡಿಬಿಟ್ರಂದ್ರೆ ಆ ಶಾಶ್ವತ ಹಿಂದುಳಿದ ಆಯೋಗನ ಅಧ್ಯಕ್ಷನೇ ತಮ್ಮ ಪಾರ್ಟಿಗೆ ತೊಗೊಂಡು ಒಂದು ಟಿಕೆಟ್ ಕೊಟ್ಬಿಟ್ರು. ಅದು ಹೋಗಿಬಿಡ್ತದೆ ಗಿರಕ್ಕೆ. ಅವ ಭಾರಿ ಮೋಸ ಮಾಡಿದವ ಜಯಪ್ರಕಾಶ್ ಹೆಗಡೆ. ನಮ್ಮ ಪಾರ್ಟಿದಿಂದ ಆಯೋಗದ ಅಧ್ಯಕ್ಷ ಆದ. ನಮಗೆ ಮೀಸಲಾತಿ ಸಿಗಲಾರ್ದಂಗೆ ವ್ಯವಸ್ಥಿತವಾಗಿ ಅವಾಗೇನ ಹೇಳಿದೆ ಈ ಬೊಮ್ಮಾಯಿ ಅವರಿಗೆ. ಈ ಬೊಮ್ಮಾಯಿ ಪಾಪ ಏನು ಮಾಡಬೇಕು, ಅವ್ರ ಗುರು ಒಬ್ಬ ಕೂತಿದ್ದಲ್ಲ ಹಿಂದೆ, ಅವ ಮಾಡಿದಂದ್ರೆ ಹುಷಾರ್ ಬೊಮ್ಮಾಯಿ, ನೀವು ಮಾಡಿದ್ರೆ ನೋಡಿ ನೀನು ನೋಡ್ಕೋತೀನಿ ಅಂತಂದ. ನಾ ಏನು ಮಾಡಿರಿ ಗೌಡ್ರ, ಮಾಡ್ಬೇಕತ್ತೀನಿ ಮಾಡ್ಕೊಂಡು ಇಲ್ಲಿ ಲಗ ಹೊಡಿತಿ ಅಂತ ಹೇಳಿದೆ. ನಾ 60 ಬರ್ತಾವೆ ನೋಡಿ ನೀನು BJP ಅಂತ ಹೇಳಿಬಿಟ್ಟು ಅವಾಗೆ. ಇಲ್ರಿ ನಂದು ಭಾಳ ಮನಸ್ಸು ಐತಿ, ಯಾಕಂದ್ರೆ 50,000 ಪಂಚಮಸಾಲರು ನನ್ನ ಕ್ಷೇತ್ರದಾಗ ಅದಾರ. ಏನು ಮಾಡೋದು ದುರ್ದೈವ, ಹಿಂಗೆಲ್ಲರೂ ಕೈ ಕೊಟ್ಟೈತಿ ಸಮಾಜ. ಲೋಕಸಭೆ ಚುನಾವಣೆ ಕಾವೇರುತ್ತಿರುವ ಹೊತ್ತಲ್ಲೇ ಪುತ್ತಿಲ್ ಪರಿವಾರಕ್ಕೆ ರಾಜಾರಾಮ್ ಭಟ್ ಗುಡ್ ಬೈ ಹೇಳಿದ್ದಾರೆ. ಅರುಣ್ ಪುತ್ತಿಲ ಅವರೊಂದಿಗೆ ಪುತ್ತಿಲ ಪರಿವಾರದಲ್ಲಿ ಪ್ರಮುಖರಾಗಿ ಗುರುತಿಸಿಕೊಂಡಿದ್ದ ರಾಜಾರಾಮ್ ಭಟ್ ರವರು ವಿದಾಯ ಹೇಳಿದ್ದಾರೆ. ಫೇಸ್ಬುಕ್ ಲೈವ್ನಲ್ಲಿ ಬಂದು ಮಾತನಾಡಿರುವ ಅವರು ಸಕ್ರಿಯ ರಾಜಕಾರಣದಿಂದಲೇ ಹಿಂದೆ ಸರಿಯೋದಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು ಯಾವುದೇ ಸ್ವಾರ್ಥ ಲಾಭಕ್ಕೋಸ್ಕರ, ಸ್ವಾರ್ಥ ಆಸೆಗೋಸ್ಕರ, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಈ ವ್ಯವಸ್ಥೆಯೊಳಗೆ ಗುರುತಿಸಿಕೊಂಡಂಥವಲ್ಲ. ಸ್ನೇಹಿತರೆ, ಇವತ್ತು ನಾನು ಲೈವ್ ಬರಲಿಕ್ಕೆ ಪ್ರಾಮುಖ್ಯವಾದಂತಹ ಕಾರಣ ಏನು ಅಂತ ಹೇಳಿದ್ರೆ, ನನ್ನ ಜೀವನದ ಮಹತ್ತರವಾದಂತಹ ಒಂದು ತೀರ್ಮಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಸ್ನೇಹಿತರೆ, ಇವತ್ತಿನಿಂದ ಈ ನಿಮಿಷದಿಂದ ನನ್ನ ಸ್ನೇಹಿತರೆ, ನನ್ನ ಪ್ರೀತಿಯ ಕಾರ್ಯಕರ್ತರಲ್ಲಿ, ನನ್ನ ಸ್ನೇಹಿತರಲ್ಲಿ ಎಲ್ಲರ ಹತ್ರ ಕೂಡ ಸಂತೋಷದಲ್ಲಿ ಹಂಚಿಕೊಳ್ಳುವಂಥ ವಿಚಾರ ಏನು ಅಂತ ಹೇಳಿದರೆ, ಇವತ್ತಿನಿಂದ ಈ ನಿಮಿಷದಿಂದ ನಾನು ಸಕ್ರಿಯ ರಾಜಕಾರಣದಿಂದ ಸಂಪೂರ್ಣವಾಗಿ ನಿವೃತ್ತನಾಗ್ತಾ ಇದ್ದೇನೆ. ಇನ್ನು ಮುಂದೆ ನನ್ನನ್ನು ನಾನು ಯಾವುದೇ ಸಂಘಟನೆಗಳಲ್ಲೋ ಯಾವುದೇ ಪಕ್ಷಗಳಲ್ಲೋ ನನ್ನನ್ನು ನಾನು ಸಕ್ರಿಯವಾಗಿ ತೊಡಗಿಸಿ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಸಾಕಷ್ಟು ಮಂದಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಭವಿಷ್ಯವನ್ನ ನುಡಿದಿದ್ದಾರೆ. ನಾನು ಯಾರಿಗೂ ಸೀಟು ಕೊಡುವ ಭರವಸೆ ನೀಡಿಲ್ಲ. ಎಲ್ಲರೂ ಪಕ್ಷ ಸಂಘಟನೆಗೆ ಕೆಲಸ ಮಾಡಬೇಕು. ನಮ್ಮ ಕಷ್ಟ ಕಾಲದಲ್ಲಿ ಯಾರೆಲ್ಲ ನಮ್ಮ ಜೊತೆ ಇರ್ತಾರೋ ಅವರಿಗೆಲ್ಲ ಸ್ಥಾನ ಸಿಗಲಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಎಂದು ಡಿಕೆಶಿ ಎಚ್ಚರಿಕೆಯನ್ನ ನೀಡಿದ್ರು. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಬಿಜೆಪಿಯವರು 380, 350, 370 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. 370, 380 ಗೆಲ್ತೀರಿ ಅನ್ನೋರು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹುಡುಕಿ ಕಾಂಗ್ರೆಸ್ ಅವ್ರನ್ನ, ಬೇರೆ ಪಾರ್ಟಿಯವ್ರನ್ನ ಬಹಳ ದೊಡ್ಡ ಮಾಡಿ ಮುಂದಕ್ಕೆ ನಾವು ದೇಶನ ಬದಲಾವಣೆ ಮಾಡ್ತೀವಿ, ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ಸೇರಿಸ್ಕೊಳ್ತಾ ಇದ್ದಾರೆ. ಅವ್ರ ಪಕ್ಷ ಗಟ್ಟಿಯಾಗಿದ್ರೆ ಯಾಕೆ ಬೇರೆ ಪಾರ್ಟಿಯವರು ಅವ್ರಿಗೆ ಬೇಕಾಗಿತ್ತು? ಇದು ನನ್ನ ಒಂದು ದೊಡ್ಡ ಪ್ರಶ್ನೆ. ಎರಡನೇದು ಬೇಕಾದ್ರೆ ನೀವು ನೋಡಿ, BJP ಪಾರ್ಟಿ ಪಟ್ಟಿ ನಾಳೆನೋ ನಾಳಿದ್ದೋ 2-3 ದಿನ ಬಿಟ್ಕೊಂಡು ಬರ್ತದೆ.
ಕನಿಷ್ಠ 10 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನಾರು ಕೂಡ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ನನಗೆ ಮಾಹಿತಿ ಬಂದಿದೆ.